ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಇವತ್ತು 1 ಲಕ್ಷ ದುಡಿಯೋದ್ರಲ್ಲಿ ಡೇ 6 6ನೇ ದಿವಸ. ಆರ್ಡರ್ಸ್ ಯಾವುದೂ ಬಿದ್ದಿಲ್ಲ. ಆರ್ಡರ್ಸ್ ಹುಡುಕ್ತಾ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಪೆಟ್ರೋಲ್ ಇಲ್ಲ ನನ್ನ ಗಾಡೀಲಿ, ಪೆಟ್ರೋಲ್ ಖಾಲಿಗಿದೆ. ಪೆಟ್ರೋಲ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಪೆಟ್ರೋಲ್ ಹಾಕ್ಸೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡಿಕೊಡ್ರು ಗೈಸ್. ಇನ್ನು 36 ಸಬ್ಸ್ಕ್ರೈಬರ್ ಅಷ್ಟೇ ಇರೋದು. ಇನ್ನು ಬೆಲ್ ಐಕನ್ ಆಲ್ರೆಡಿ ಸೆಟ್ ಮಾಡಿಕೊಳ್ಳಿ. ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟಲ್ಲೇ ಬರುತ್ತೆ. ಬನ್ನಿ ನಾನು ಪೆಟ್ರೋಲ್ ಎಷ್ಟಕ್ಕೆ ಹಾಕ್ಸ್ತೀನಿ ಅಂತ ನೋಡೋಣ. ಫುಲ್ ಟ್ಯಾಂಕ್ಸ್ ಮಾಡಿಸೋಣ ಅಂತ ಬಂದಿದ್ದೀನಿ. ಎಷ್ಟಕ್ಕೆ ಹಿಡಿಯುತ್ತೆ ನೋಡೋಣ. ಆ್ಯಕ್ಚುಲಿ ನಾನು 3 ದಿವಸಕ್ಕೆ ಒಂದು ಸತಿ ಫುಲ್ ಟ್ಯಾಂಕ್ ಮಾಡಿಸೋದು 1500 ರುಪೀಸ್ ಆಗುತ್ತೆ ಫುಲ್ ಟ್ಯಾಂಕಿಗೆ. ಬನ್ನಿ ನೋಡೋಣ ಎಷ್ಟಾಗುತ್ತೆ ಅಂತ. ಅಲ್ಲಿ ತುಂಬ ಜನ ಇದ್ದರು, ಪೆಟ್ರೋಲ್ ಹಾಕ್ಸೋಕ್ಕೆ ಲೇಟ್ ಆಗುತ್ತೆ ಅಂತ ಮುಂದೆ ಬರ್ತಾ ಇದ್ದೀನಿ. ಮುಂದೆ ಹೋಗೋಣ. ಸ್ವಲ್ಪ ಈ ಕಡೆ ಕೆಲಸ ಇದೆ, ನಾನು ಬೊಮ್ಮನಹಳ್ಳಿ ಹತ್ರ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲೊಂದು ಬಂಕ್ ಇದೆ, ಅದು ಹಾಕ್ಸೋಣ. ತೋರಿಸ್ತೀನಿ ನಿಮಗೆ ಎಷ್ಟೆಷ್ಟಾಗುತ್ತೆ, ಎಷ್ಟು ಹಾಕ್ಸ್ತೀನಿ ಅಂತ. ಬನ್ನಿ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಫುಲ್ ಟ್ಯಾಂಕ್ ಆಗಿ ಲಾಕ್ ಮಾಡ್ಬಿಟ್ಟಕ್ಕೆ ಈಗನ್ನು. ಸೊ ಗೈಸ್ ನೋಡಿದ್ರೆ 1450 ಆಗಿದೆ ಫುಲ್ ಟ್ಯಾಂಕಿಗೆ. ಒಂದು 600 ಕಿಲೋಮೀಟರ್ ಬರುತ್ತೆ ಅಷ್ಟೇ ಮೈಲೇಜು. 1500ಗೆ 600 ಕಿಲೋಮೀಟರ್ ಬರುತ್ತೆ ಮೈಲೇಜು. ಅಷ್ಟೊಂದು ಬರೋದಿಲ್ಲ ಗೈಸ್. ಇದು ನಂದು ಪಲ್ಸರ್ ಗಾಡಿ. ಜಾಸ್ತಿ ಸ್ಪೀಡಾಗಿ ಓಡಿಸೋದ್ರಿಂದ ಪಲ್ಸರಲ್ಲಿ ಅಷ್ಟೊಂದು ಮೈಲೇಜ್ ಬರೋದಿಲ್ಲ. ಅದಕ್ಕೆ ಒಂದು 600 ಬರ್ಬೋದು ಅಷ್ಟೇ, ಅದಕ್ಕಿಂತ ಕಡಿಮೆನೇ ಬರುತ್ತೆ. ನಾವು ಅದರಲ್ಲಿ ಇನ್ನೂ ಪೆಟ್ರೋಲ್ ಇತ್ತು. ನಿನ್ನೆ ಕೂಡ ನಾನೊಂದು 200 ರುಪೀಸ್ ಹಾಕ್ಸಿದ್ದೆ. ಅದೊಂದು 50 ಕಿಲೋಮೀಟರ್ ಅಷ್ಟೇ ಓಡಿಸಿದ್ದು. ಅದರಲ್ಲಿ ಸ್ವಲ್ಪ ಪೆಟ್ರೋಲ್ ಇತ್ತು. ಈಗ 1450 ಆಗಿದೆ. ಬನ್ನಿ ನಿಮ್ಗೆ ಯಾವ್ದಾದ್ರು ಆರ್ಡ್ರ್ ಸಿಕ್ಕರೆ ನೆಕ್ಸ್ಟ್ ಸಿಗ್ತೀನಿ. ಸೊ ಗೈಸ್ ಬೆಳಗ್ಗೆಯಿಂದ ವೀಡಿಯೋ ಮಾಡಿರಲಿಲ್ಲ. ಏನಕ್ಕಪ್ಪ ಅಂದರೆ ತುಂಬ ಆರ್ಡ್ರ್ ಕಡಿಮೆ ಇದ್ದಾವೆ ಇವತ್ತು ಶನಿವಾರ. ಇವತ್ತು ಆರ್ಡ್ರ್ ಎಲ್ಲ ಲೋಕಲ್ ಆರ್ಡ್ರ್ ಬರ್ತಾಯಿದ್ದಾವೆ, ಲಾಂಗ್ ಆರ್ಡ್ರ್ ಯಾವುದು ಬರ್ತಾಯಿಲ್ಲ. ಅದಕ್ಕೆ ತುಂಬ ಬೇಜಾರಾಗಿ ನಾನು ಇವತ್ತು ವೀಡಿಯೋನೇ ಮಾಡಿಲ್ಲ. ಸುಮ್ಮನೆ ಲೋಕಲ್ ಆರ್ಡ್ರ್ ಹೊಡೆದು ಎಷ್ಟಂತ ವೀಡಿಯೋ ಮಾಡೋಣ ನಾನು. ಅದಕ್ಕೆ ಲೋಕಲ್ ಆರ್ಡ್ರ್ ಯಾವುದು ಮಾಡಿಲ್ಲ. ಇದೇ ಫಸ್ಟ್ ಈಗ ನಾನು ವೀಡಿಯೋ ಮಾಡ್ತಾಯಿರೋದು. ಆಗಲೇ ಪೆಟ್ರೋಲ್ ಹಾಕೋಸಿದ್ಮೇಲೆ ನಾನು ಇದೇ ಫಸ್ಟ್ ವೀಡಿಯೋ ಮಾಡ್ತಾಯಿರೋದು. ಇದೊಂದು 11 ಕಿಲೋಮೀಟರ್ದು ಆರ್ಡ್ರ್ ಬಿದ್ದಿದೆ. ಯಾಕೋ ವೀಡಿಯೋ ಮಾಡಬೇಕು ಅನ್ನಿಸ್ತಿತ್ತು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಲಾಂಗ್ ಆರ್ಡರ್ ಸಿಕ್ಕಿದ್ರೆ ಅದರ ವೀಡಿಯೋ ಮಾಡೋಣ ಅಂತ ಇದ್ದೆ ನಾನು. ಇವತ್ತು ಒಂದು ಕೂಡ ಲಾಂಗ್ ಆರ್ಡರ್ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಶನಿವಾರ ಬೇರೆ, ಅಲ್ಲಿ ಆರ್ಡ್ರ್ಗಳು ಕಡಿಮೆ ಇದ್ದಾವೆ ಅನಿಸುತ್ತೆ. ಇವತ್ತು ಅರ್ನಿಂಗ್ ಕೂಡ ಆಗಿಲ್ಲ. ನಾನು 8 ಗಂಟೆಗೆ ಬಂದಿದ್ದು. ಆ್ಯಕ್ಚುಲಿ ಒಂದು 2 ಅವರ್ ನನಗೇನೋ ಪರ್ಸ್ನಲ್ ಕೆಲಸ ಇತ್ತು ಅಂತ 2 ಅವರ್ ಡ್ಯೂಟಿ ಮಾಡಿಲ್ಲ ನಾನು. 11 ಗಂಟೆಯಿಂದ ಡ್ಯೂಟಿ ಮಾಡಿದ್ದು. ಈಗ 4 ಗಂಟೆ ಆಗಿದೆ, 500 ರೂಪಾಯಿ ಕೂಡ ಆಗಿಲ್ಲ. 11 ಗಂಟೆಯಿಂದ 4 ಗಂಟೆ ತನಕ 500 ರೂಪಾಯಿ ಕೂಡ ಆಗಿಲ್ಲ. ಅಂದರೆ ನೀವೇ ನೋಡಿ ಎಷ್ಟು ಡ್ಯೂಟಿ ಕಡಿಮೆ ಇದೆ ಅಂತ. ಇದೊಂದು ಆರ್ಡರ್ ಸಿಕ್ಕಿದೆ. ಬನ್ನಿ ನಿಮಗೆ ಲೊಕೇಶನಲ್ಲಿ ಹೋಗಿ ಎಷ್ಟು ಕೊಡ್ತಾನೆ ಮತ್ತು ಯಾವ್ದು ಎಲ್ಲಿಗಿದೆ ಡ್ರಾಪ್ ಅಂತ ತೋರಿಸ್ತೀನಿ.
ಸೊ ಗೈಸ್ ಫೈನಲಿ ಕಸ್ಟಮರ್ ಸಿಕ್ಕಿದ್ದಾರೆ ನೋಡಿ. ಆರ್ಡರ್ ನಾನು ಯಾವುದಾದ್ರು ಬೇರೆ ಆರ್ಡರ್ ತೊಗೊಂಡಾಗ ಮಾತ್ರ ಆರ್ಡರ್ ಬರ್ತದೆ, ನಾನು ಖಾಲಿ ಕೂತಾಗ ಆರ್ಡರೇ ಬರಲ್ಲ. ಗೈಸ್ ಫೈನಲಿ ಕಸ್ಟಮರ್ ಸಿಕ್ಕಿದ್ದಾರೆ. ಡ್ರಾಪ್ ಹತ್ರ ಹೋಗ್ತಾ ಇದ್ದೀನಿ. ಶಾಂತಿನಗರ್ ಇದೆ ಡ್ರಾಪು. ನಾನು ನಿಮ್ಗೆ ಅಲ್ಲೋದ್ಮೇಲೆ ಎಷ್ಟು ಕೊಡ್ತಾನೆ ಅಮೌಂಟು ನಾನು ತೋರಿಸ್ತೀನಿ. ಡ್ರಾಪ್ ಹತ್ರ ಹೋಗೋಣ. ಸೊ ಗೈಸ್ ನೋಡ್ಬೋದು ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ಆ್ಯಕ್ಚುಲಿ ಇದು ಪೋರ್ಟರಲ್ಲಿ ಬಿದ್ದಿರೋ ಡ್ರಾಪು, ರ್ಯಾಪಿಡೋದಲ್ಲಿ ಬಿದ್ದಿದ್ದು. ಅಲ್ಲೇ ನಾನು ಡ್ರಾಪ್ ಮಾಡಿಬಿಟ್ಟೆ. ಮತ್ತು ಅವರು ಜೊತೆಲಿರ್ಬೇಕಾದ್ರೆ ಒಂದು ಪೋರ್ಟರಲ್ಲಿ ಡ್ರಾಪ್ ಬಿದ್ದಿತ್ತು, ಅದನ್ನು ಎತ್ಕೊಂಡಿದ್ದೆ. ಈ ಡ್ರಾಪ್ ಲೊಕೇಶನಲ್ಲಿ ಇದ್ದೀನಿ. 200 ರೂಪೀಸ್ ಇದೆ. ಲೊಕೇಶನ್ಗೆ ಬಂದಿದ್ದೀನಿ. ಬನ್ನಿ ಕಾಲ್ ಮಾಡೋಣ ಕಸ್ಟಮರ್ಗೆ ಲೊಕೇಶನ್ಗೆ ಬಂದಿದ್ದೀನಿ ಅಂತ. ಇದೇ ಅನಿಸುತ್ತೆ. ಹಲೋ ಹಲೋ ಬ್ರೋ, ಪೋರ್ಟರಿಂದ ಎಲ್ಲಿದ್ದೀರಾ ಬ್ರೋ? ಸ್ವತಂತ್ರ ಅಂತ ಏನೋ ಇದೆಯಲ್ಲ. ಒಳಗಡೆ ಬನ್ನಿ. ಓಕೆ. ಸೊ ಗೈಸ್ ಒಳಗಡೆ ಹೋಗೋಣ. ಅಲ್ಲಿ ಕ್ಯಾಮ್ರಾ ತೊಗೊಂಡೋಗಿಲ್ಲ ಅನಿಸುತ್ತೆ. ನಿಮಗೆ ಡ್ರಾಪ್ ಮಾಡಿಬಿಟ್ಟು ಎಷ್ಟು ಕೊಟ್ಟಂತ ಆಮೇಲೆ ಹೇಳ್ತೀನಿ ನಿಮಗೆ. ನೋಡ್ಬೋದು ಅರ್ಧ ಗಂಟೆ ಆದಮೇಲೆ ಒಂದು ಆರ್ಡ್ರ್ ಬಿದ್ದಿದೆ ಗುರು. ಪೋರ್ಟರಲ್ಲಿ 2 ಆರ್ಡರ್ ಬಿದ್ದಿತ್ತು. 2 ಆರ್ಡರ್ ಕೂಡ ಸಿಗಲಿಲ್ಲ. ಒಂದು ಆರ್ಡರು ಸ್ಟಾರ್ಟಿಂಗ್ 10 ಸೆಕೆಂಡ್ ಇಲ್ಲೇ ಇದ್ದಾಗೆ ಎತ್ಕೊಂಡ್ಬಿಟ್ರು. ಇನ್ನೊಂದು ಆರ್ಡರು ಬಂದಿತ್ತು, ಜಸ್ಟ್ ಮಿಸ್ಸಲ್ಲಿ ಹೋಗ್ಬಿಡ್ತು. 400 ರೂಪಾಯಿ, 440 ರೂಪಾಯಿ ಆರ್ಡರು ಮಿಸ್ ಆಗೋಯ್ತು. ಈಗ 222 ರೂಪಾಯಿದು ಒಂದು ಆರ್ಡರ್ ಬಿದ್ದಿದೆ. ಹೋಗ್ತಾಯಿದ್ದೀನಿ. ಬನ್ನಿ ಬೇಗ ಹೋಗೋಣ. ಇದು ಲೊಕೇಶನ್ ನಮ್ಮ ರೂಮ್ಗಿಂತ ತುಂಬ ದೂರ ಇದೆ ಗುರು. ಆ ಕಡೆಯಿಂದ ಆರ್ಡರ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಿಯರ್ ಉಳ್ಳಾಳ ಹತ್ರ ಇದೆ. ನಿಮಗೆ ಲೊಕೇಶನ್ಗೆ ಹೋದ್ಮೇಲೆ ಆ ಕಡೆಯಿಂದ ಆರ್ಡರ್ ಬಿದ್ದರೆ ನಿಮಗೆ ತೋರಿಸ್ತೀನಿ ಎಷ್ಟು ರೂಪಾಯಿ ಆರ್ಡರ್ ಬಿದ್ದಿದೆ ಅಂತ. ಬನ್ನಿ ಲೊಕೇಶನ್ ಹೋಗೋಣ. ನೋಡ್ಬೋದು ಎಲ್ಲಿ ನೋಡಿದ್ರು ಏನು ಕಾಣಿಸ್ತಾನೆ ಇಲ್ಲ. ರೋಡು ಇಲ್ಲ, ಮನೇನೂ ಇಲ್ಲ ಇಲ್ಲಿ ಸರಿಯಾಗಿ. ನಿಯರ್ ನೆಲಮಂಗಲ ಬರ್ತಾ ಇದ್ದೀನಿ. ಒಂದು ಸಲಿನೂ ಇಲ್ಲಿ ಈ ಕಡೆ ಬಂದೇ ಇಲ್ಲ ನಾನು. ಸಖತ್ ಗಾಬರಿ ಆಗ್ತಾಯಿದೆ ಗುರು. ಇಲ್ಲಿಂದ ಆಟೋ ಸಿಕ್ಕಿಲ್ಲ ಅಂದರೆ ಸುಮಾರು ಒಂದು 20 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕಾಗತ್ತೆ. ನೋಡ್ಬೋದು ನೀವು ವ್ಯೂ ಎಷ್ಟಿದೆ ಅಂತ. ನೋಡಿ ಯಾವುದು ಕೂಡ ಮನೆ ಕೂಡ ಇಲ್ಲ ಹತ್ರದಲ್ಲಿ. ಯಾವುದೋ ನೈಸ್ ರೋಡ್ ನೋಡಿ ಇದು. ತುಮಕೂರು ಬೆಂಗಳೂರು ನೈಸ್ ರೋಡ್ ಇದು ಪಕ್ಕದಲ್ಲಿ ಇದೆಲ್ಲ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ತುಮಕೂರು ಮೈಸೂರು ಅಥವಾ ತುಮಕೂರು ಮತ್ತು ಬೆಂಗಳೂರು ನೈಸ್ ರೋಡು ಅಲ್ಲಿ ಹೋಗ್ತಾ ಇದ್ದೀನಿ. ಇನ್ನೊಂದು 5 ಕಿಲೋಮೀಟರ್ ಇದೆ. ಆ ಕಡೆಯಿಂದ ಆರ್ಡ್ರ್ ಬೀಳುತ್ತೋ ಇಲ್ಲೋ ಅಂತಲೇ ಗೊತ್ತಿಲ್ಲ. ನೆಲಮಂಗ್ಲಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು, ಗೊತ್ತಿಲ್ಲ. ನಿಮಗೆ ಆರ್ಡ್ರ್ ಸಿಕ್ಕಿದ್ರೆ ಮತ್ತೆ ವೀಡಿಯೋ ಮಾಡ್ತೀನಿ. ಇಲ್ಲ ಡ್ರಾಪ್ ಲೊಕೇಶನ್ಗೆ ಹೋದ್ಮೇಲೆ ನಿಮ್ಗೆ ಇನ್ನೊಂದ್ಸತಿ ವೀಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಹಲೋ, ಯಾರು ಗುರು ಫೋನ್ ತೆಗಿತಲ್ಲ ಇವರು? ಬ್ರೋ ಪೋರ್ಟರಿಂದ ಪಾರ್ಸಲ್ ಇದೆ ಒಂದು. ಹಾಂ ಸರ್, ಎಲ್ಲಿದ್ದೀರಿ? ಪುನೀತ್ ರಾಜ್ಕುಮಾರ್ ಮೆಡಿಕಲ್ ಅಂತ ಇದೆಯಲ್ಲ, ಅಲ್ಲಿದ್ದೀನಿ. ಅಲ್ಲೇ ಹೋದ್ರೆ ಅಲ್ಲಿ ಹಿಂದೆಗಡೆ ಫೋನ್ ಮಾಡ್ಬೇಕು ತಾನೆ. ಲೊಕೇಶನ್ ಇಲ್ಲೇ ಇದೆ ಬ್ರೋ. ಓಕೆ ಓಕೆ, ಆಯ್ತು, ಇಲ್ಲಿ ಪರವಾಗಿಲ್ಲ. ಇವಾಗ ರಿಟರ್ನ್ ಹಿಂಗೆ ಇವಾಗ ಸಿಟಿ ಕಡೆ ಹೋಗ್ತೀರಲ್ವಾ? ಯಾವ ಕಡೆಗೆ? ಸಿಟಿ ಕಡೆ ಹೋಗ್ತೀರಲ್ವಾ, ಕೆಂಗೇರಿ ಕಡೆ? ಕೆಂಗೇರಿನಾ? ಈಗ ಈಗ ಯಾವ ಕಡೆ ಹೋಗ್ತೀರಾ ಸರ್? ನಾನು ಬೆಂಗಳೂರು ಸೈಡ್ ಹೋಗ್ತೀನಿ. ಹೌದು, ಬೆಂಗಳೂರು ಸೈಡ್ ಹೋಗ್ತಿರಲ್ವಾ? ಬನ್ನಿ, ಹಂಗೆ ಮುಂದೆ ಬರ್ತಾರೆ. ಹಾಂ, ಲೆಫ್ಟ್ ಸೈಡಲ್ಲಿ ದೊಡ್ಡ ಕುಂಬಳಕಾಯಿ ಹಾಕಿದ್ರೆ ರೋಡ್ ಸೈಡಲ್ಲಿ ಹಳ್ಳಿ ಮರ ಫುಲ್ ಅಶೋಕ್ ಕಟ್ಟೆ, ದೊಡ್ಡ ಕಟ್ಟೆ ಇದೆ. ಬ್ರೋ ಲೊಕೇಶನ್ ಕಳಿಸಿ ಬ್ರೋ. ನಾನು ಎಲ್ಲಿ ಹುಡ್ಕೋಕೆ ಹೋಗೋಣ? ನಾನು ಈ ಕಡೆ ಓಡಾಡಿಲ್ಲ ಜಾಸ್ತಿ. ಓಕೆ, 2 ವೀಲರಾ? ಹಾಂ, 2 ವೀಲರು. ಯೂ ಟರ್ನ್ ತಗೊಳ್ಳಿ, ಬೆಂಗಳೂರು ಕಡೆ ತಗೊಳ್ಳಿ ಗಾಡಿ. ಬೆಂಗಳೂರು ಕಡೆನಾ? ಒಂದು ನಿಮಿಷ. ಬೆಂಗಳೂರು. ಯಾರು ಗುರು ಲೊಕೇಶನ್ ರಾಂಗ್ ಹಾಕಿದ್ದಾರೆ? ಎಲ್ಲಿದೆ ಗುರು?
ಬೇರೆ ಇಲ್ಲಿ ಜಾಸ್ತಿ ಓಡಾಡಿಲ್ಲ ಮಾರಾಯ. ಇದೆ ಅನ್ಸುತ್ತೆ ಗುರು. ಇದೆ. ಹಲೋ ಬ್ರೋ, ಲೊಕೇಶನಲ್ಲಿದ್ದೀನಿ. ಹೇಳ್ತಾರೆ ಅಲ್ಲಿದ್ದೀರಾ ನೀವು? ಹೌದು ಅಲ್ಲಿ ನಿಮ್ ಲೆಫ್ಟ್ ನೋಡಿ ರೋಡ್ ಇದೆ ತಾನೆ, ಮಾಮೂಲಿ ರೋಡ್ ಲೆಫ್ಟ್ಗೆ. ಹೌದು ಅಲ್ಲೇ ಹಂಗೆ ಬರ್ತಾರೆ. ಇಲ್ಲೇ ಮುಂದೆಗಡೆ ಒಂದು ಅಂಗಡಿ ಇದೆ ಬ್ರದರ್. ಇದು ಎಕ್ಸ್ಟ್ರಾ ಆಗುತ್ತೆ ಬ್ರದರ್ ಪೇಮೆಂಟು? ಪಕ್ಕದಲ್ಲೇ ಇದೆ ನಿಮ್ಗೆ. ಹೌದು ಬ್ರದರ್, ಈಗ 2 ಕಿಲೋಮೀಟರ್ ಬಂದಿರೋದು. ನೀವು ಎಲ್ಲಿ ಬರ್ತಾ ಇದ್ದೀರಾ? ಊರ್ ಕಡೆ ಹೋಗ್ತಾ ಇದ್ರಿ ನೀವು? ಸಿಟಿ ಕಡೆ? ಹಾಂ ಸಿಟಿ ಕಡೆ ಹೋಗ್ತಾ ಇದ್ದೀರಾ ನೀವು? ಈಗ ಸಿಟಿ ಕಡೆ ಹೋಗ್ತಾ ಇದ್ದೀರಾ? ನಿಮ್ಮ ಪಾರ್ಟಿ ನೀವು ರಿಟರ್ನ್ ಹೋಗ್ತಾ ಇದ್ದೀರಾ? ಬ್ರದರ್ ಆ ಥರ ಬರೋದಿಲ್ಲ ಬ್ರದರ್. ಲೊಕೇಶನ್ ಎಲ್ಲಿರುತ್ತೆ ಆ ಥರ ಅಲ್ಲಿಗೆ ಬರುತ್ತೆ. ನೀವು ಈಗ ಹುಡ್ಕೊಂಡು ಕರ್ಕೊಂಡ್ಬಂದಿದ್ದೀರಲ್ಲ. ಆಯ್ತು, ಲೆಫ್ಟ್ ಬರೋಣ. ಮುಂದೆ ಅಲ್ಲಿ ರೋಡ ಲೆಫ್ಟ್ ಬರೋಣ. ನೀವೇನ ಬ್ರೋ ಪೋರ್ಟಲ್ ಬುಕ್ ಮಾಡಿರೋದು? ಲೊಕೇಶನ್ ಕರೆಕ್ಟಾಗಿ ಹಾಕ್ಬೇಕಲ್ವ ಬ್ರೋ? 2 ಕಿಲೋಮೀಟರ್ ಖಾಲಿ ಬಂದಿದ್ದೀನಿ ನಾನೀಗ. ನಾನು ಪಿಕ್ ಮಾಡಕ್ಕೆ ಕೇಳಿದರೆ ನೀವು ಲೊಕೇಶನ್ಗೆ ಹೋಗ್ಬಿಡಿ. ನಮ್ಮ ನಾಯಕನರ ಅಂತ ಹೇಳೋದಿತ್ತು. ಪೇಮೆಂಟ್ ನೀವೇ ಮಾಡ್ತೀರಾ ಅವ್ರು ಮಾಡ್ತಾರಾ? ಕಾಲ್ ಮಾಡ್ತೀನಿ ಅವ್ರಿಗೆ ಹೇಳ್ಬಿಡಿ ರಾಂಗ್ ಲೊಕೇಶನ್ ಆಗಿದೆ ಅಂತ. ಎಷ್ಟು ಗೊತ್ತಾ, ಇವಾಗ ಇಷ್ಟೇ 500 ಒಂದು 400 ಮೀಟರ್ ಎಕ್ಸ್ಟ್ರಾ ಆಗಿದೆ. ನಿಮ್ಗೆ ಹೋಗ್ತಿದ್ದೆ ರಿಟರ್ನ್. ಬ್ರೋ ನಾವು ಅಲ್ಲಿಂದ ಆರ್ಡ್ರ್ ಸಿಕ್ಕಿದ್ರೆ ಮತ್ತೆ ಅಲ್ಲಿಂದ ಬೇರೆ ಕಡೆ ಹೋಗ್ತೀವಿ ಬ್ರೋ. ಹಲೋ ಬ್ರೋ, ಪೋರ್ಟರ್ ಬುಕ್ ಮಾಡಿದ್ರಲ್ಲ? ಡ್ರಾಪ್ ಲೊಕೇಶನ್ಲಿದ್ದೀನಿ. ಅವ್ರ ಹತ್ರ ಮಾತಾಡಿ. ನಂಬರ್ ಇದೆ. ಆಗಲೇ ಪಿಕ್ ಮಾಡಿದಾಗ ಇದೆ ನಂಬರ್ ಕಾಲ್ ಮಾಡಿರೋದು. ಒಂದು ನಿಮಿಷ ಅಣ್ಣ, ಇದು ಕಟ್ ಮಾಡಿದ್ರು ಅವರು. ಹಲೋ, ನಿಮಗೆ ಬಂತಲ್ಲ ಬ್ರೋ? ಹಂಗಾರೆ ನೀವೇ ಬುಕ್ ಮಾಡಿರೋದು? ಹಲೋ, ನಾಗರಬಾವಿಯಿಂದ. ಬ್ರದರ್ ಇದು ನೆಬ್ಲಿಗೇಷನ್. ಹಲೋ, ಓಕೆ. ಇದು ಅವ್ರಿಗೆ ಎಷ್ಟಿದೆ ಪೇಮೆಂಟ್? 270 ಇದೆಯಂತೆ ಬ್ರದರ್. 1.5 ಕಿಲೋಮೀಟರ್ ರಾಂಗ್ ಲೊಕೇಶನ್ ಆಗಿದೆ. 3 ಕಿಲೋಮೀಟರ್ ಆಗಿದೆ ಟೋಟಲು. ಹಾಂ, ಇವರು ಕೇಳಿ ಬೇಕಾರೆ ಹೇಳ್ತಾರೆ. ಅಲ್ಲ, ರಾಂಗ್ ಲೊಕೇಶನ್ ಆದರೂ ನೀನು ತಿರುಗಿ ರಿಟರ್ನ್ ನೀನು ಅಲ್ಲೇ ಡ್ರಾಪ್ ಕೊಟ್ಬಿಡು. ಮತ್ತೆ ಅಲ್ಲೇ ಕೊಡ್ತೀನಿ. ಈಗ ಎಕ್ಸ್ಟ್ರಾ ಬಂದಿದ್ದೀನಲ್ಲ ಅದ್ರ ಪೇಮೆಂಟ್ ಕೊಡಿ. ನೀವು ಅಲ್ಲೇ ಹೇಳಿದ್ರೆ ಅಲ್ಲೇ ಕೊಡ್ತಾ ಇದ್ದೆ. ಹೋಗ್ತಾ ಇದ್ದಲ್ಲ ನೀನು ಸಿಟಿ ಕಡೆ. ಬ್ರದರ್, ನೆಕ್ಸ್ಟ್ ಆರ್ಡರ್ ಯಾವ್ದು ಬಿದ್ದರೆ ನಾನು ನೆಕ್ಸ್ಟ್ ಆರ್ಡರ್ಗೆ ಆ ಥರ ಹೋಗ್ತೀವಿ. ನೆಕ್ಸ್ಟ್ ಆರ್ಡರ್ವರೆಗೂ ಅಲ್ಲೇ ಇರ್ತೀರಾ? ಹಾಂ, ಅಲ್ಲೇ ವೆಯ್ಟ್ ಮಾಡ್ತೀವಿ. ನಾವು ಬೇರೆ ಕಡೆ ಹೋಗಲ್ಲ. ಆಯ್ತು, ಇವಾಗ ನಾನು ಅಲ್ಲೇ ಬರ್ತೀನಿ ನಡಿಯಪ್ಪ. ಆಯ್ತು, ಈಗ ಇಲ್ಲಿ ಗಂಟೆ ಬಂದಿದ್ದೀವಲ್ಲ, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಿ. ನಾನು ಅಲ್ಲಿಗೆ ಬರ್ತೀನಿ, ಅಲ್ಲೇ ಕೊಡಿ. ಇಲ್ಲಿ ಗಂಟೆ ಬಂದಿದ್ದೀನಲ್ಲ ಅದೇ ಎಕ್ಸ್ಟ್ರಾ ಕೊಡಿ. ಬೇಡ ಬಿಡು, ನಾನು ಆ ಲೊಕೇಶನಲ್ಲೇ ಕೊಡು ನನಗೆ. ಅದೇ ಇಲ್ಲಿ ಗಂಟೆ ಬಂದಿದ್ದೀನಲ್ಲ ಅದು ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ತಿದ್ದೀನಿಲ್ಲ, ಆ ಲೊಕೇಶನಲ್ಲೇ ಕೊಡು. ಬ್ರದರ್, ಅರ್ಥ ಆಗ್ತಾ ಇದೆ ನಿಮಗೆ? ಇಲ್ಲಿ ಗಂಟೆ ಬಂದಿದ್ದೀನಲ್ಲ ಅದ್ರ ಕೊಡಿ ಅಂತ ಹೇಳ್ತಾ ಇರ್ದಿಲ್ಲ. ಅಲ್ಲೇ ಹೇಳಿದ್ರೆ ಅಲ್ಲೇ ಕೊಡ್ತಾ ಇದ್ದೆ ನಾನು. ಆ ಲೊಕೇಶನಲ್ಲಿ ಕೊಡು, ನಾನು ಅಲ್ಲೇ ಬರ್ತೀನಿ. ಆ ಲೊಕೇಶನಲ್ಲಿ ಕೊಡು. ಪೇಮೆಂಟ್ ಕೊಡಿ ಈಗ. ಎಷ್ಟಾಗುತ್ತೆ? ಹಾಂ, 3 ಕಿಲೋಮೀಟರ್ 50 ರೂಪಾಯಿ. ಹಾಂ, ಮತ್ತೆ ಪೋರ್ಟರಲ್ಲಿ ಬುಕ್ ಮಾಡಿ ನೋಡಿ ಬೇಕಾದ್ರೆ. ಏನಂತ ನಾನು ನಿನ್ನ ಸಿಟಿ ಕಡೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ನಾನು ಈ ಕಡೆ ಬಾರಪ್ಪ. ಹಂಗೆ ನೀವು ಅಲ್ಲೇ ಹೇಳಿದ್ರೆ ಅಲ್ಲೇ ಕೊಡ್ತಾ ಇರ್ಲಿಲ್ವಾ? ನಾನು ಅಲ್ಲೇ ಬರ್ಬೇಕಿತ್ತು ನೀವು. ಈಗ ಇಲ್ಲಿ ಗಂಟ ಬಂದಾದ್ಮೇಲೆ ನಾನು ಸಿಟಿ ಕಡೆ ಬ್ರದರ್ ಪೇಮೆಂಟ್ ಮಾಡ್ತೀರಾ? ಒಂದು ನಿಮಿಷ ನಮ್ಮನ್ನ ಕೇಳ್ತೀನಿ. ಒಂದು ನಿಮಿಷ. ಅವ್ರು ಬುಕ್ ಮಾಡಿದ್ರು. ಅವ್ರು ರಾಂಗ್ ಲೊಕೇಶನ್ ಹಾಕಿದಾರೆ ನೋಡಿ. ಸರಿ, ಒಂದು ನಿಮಿಷ. ಅಲ್ಲ, ಸೆನ್ಸ್ ಇರ್ಬೇಕು. ಅಲ್ಲೇ ಹೇಳ್ಬೇಕು ನೀವು ಫಸ್ಟೇನೆ. 3 ಕಿಲೋಮೀಟರ್. ಹಾಂ, 1.5 ಕಿಲೋಮೀಟರ್. 3 ಕಿಲೋಮೀಟರ್ ಆಗದೆ ಇನ್ನು ಎಷ್ಟು ಕಿಲೋಮೀಟರ್ ಆಗುತ್ತೆ? ಹೋಗ್ತಾ ಇದ್ದಲ್ಲ ನನ್ನ ಸಿಟಿ ಕಡೆ. ನೀವು ಅದನ್ನೆಲ್ಲ ಹೇಳ್ಬೇಡಿ ಬ್ರದರ್. ನೀವು ರಾಂಗ್ ಲೊಕೇಶನ್ ಹಾಕಿದ್ರೆ ಒಪ್ಕೊಳ್ಳಿ ಅದನ್ನ. ಹಾಕಿಲ್ಲಪ್ಪ, ಅಲ್ಲಿ ಅವ್ರು ಅದೇ ನೀವು ಫಸ್ಟ್ ಅಲ್ಲೇ ಹೇಳ್ಬೇಕಿತ್ತು. ಬುಕ್ ಮಾಡಿದ್ರು. ಹಾಂ, ಈಗ ಇಲ್ಲಿಗೆ ಬಂದ್ಮೇಲೆ ಈಗ ಅಲ್ಲೇ ಹೋಗಿ ಇಸ್ಕೊಳ್ಳಿ, ಅಲ್ಲೇ ಹೋಗಿ ಇಸ್ಕೊಳ್ಳಿ ಅಂದರೆ ಅದನ್ನೇ ಹೇಳ್ತಾರಲ್ಲ ನೀನು. ಹಾಂ, ಅಲ್ಲ ಸೆನ್ಸ್ ಬೇಕಲ್ಲ ನಿಮಗೆ. 400 ಮೀಟರ್ ಬಂದ್ಬಿಟ್ಟು ನೀನು 50 ರೂಪಾಯಿ ಎಕ್ಸ್ಟ್ರಾ ಕೊಡೋದು ಯಾರು ಕೊಡ್ತಾರೆ? 1.5 ಕಿಲೋಮೀಟರ್ ಬಂದಿರೋದು ಎಕ್ಸ್ಟ್ರಾ. ಹಿಂಗೆ ಹೋಗ್ತಾ ಇದ್ದಲ್ಲಪ್ಪ ಸಿಟಿ ಕಡೆ. ಬ್ರದರ್, ಅದು ಬರಲ್ಲ ಬ್ರದರ್. ಅಲ್ಲೇ ಫಸ್ಟ್ ಹೇಳಿದ್ರೆ ಅಲ್ಲೇ ಕೊಡ್ತಾ ಇರ್ಲಿಲ್ವಾ? ಇಲ್ಲಿ ಗಂಟ ಕರ್ಸ್ಕೊಂಬಂದ್ಬಿಟ್ಟು ಈಗ ಹಾಂ, ಅಲ್ಲೇ ಕೊಡೋಣ. ಇದನ್ನ ಫಸ್ಟ್ ಹೇಳ್ಬೇಕು ಅಂತ ಹೇಳ್ತಾ ಇರೋದು. ಆಯ್ತು, ಇವಾಗ ಹೇಳ್ತೀನಿ ನಿನ್ನಪ್ಪ, ಅಲ್ಲೇ ಕೊಡೋದಪ್ಪ. ಈಗ ಬಂದಿರೋದು ಯಾರು ಕೊಡ್ತಾರೆ? ಅವ್ರು ಕೇಳ್ಕೊ, ಫೋನ್ ಮಾಡಿ. ಏನು ಮಾತಾಡ್ತೀಯ ಗುರು ನೀನು? ಅವ್ರು ಫೋನ್ ಮಾಡಿ ಕೇಳ್ಕೊಳ ಏನಂತ.
उधर चावल कितना रेट है उधर? कितना है? हाँ उधर कितना है रेट चावल? क्या है 1020 को इधर देते हैं हमें। नहीं कोई बोल रहे हैं 1020 को देता है इधर। हाँ देता है मैं एक मेरे को देता, राजकुमार के साथ रहता है ना, ठीक है वो देता है। उधारी भी हाँ उधर भी चलता है ना, और बिडादार राजकुमार राजा लेता है ना इधर। अच्छा इसलिए वो लोग चावल नहीं लाता है सभी चावल आता है इधर। ಹಲೋ ಹಾಂ ಬ್ರೋ ಇದೇ ನಂಬರ್ 270 ಆಗಿದೆ. ಹಲೋ ಅದ್ರಲ್ಲೇ ಕಂಟಿನ್ಯೂ ಆಗ್ಬೇಕು ತಾನೆ, ರಾಂಗ್ ಲೊಕೇಶನ್ ಅದು. ಇದ್ರಲ್ಲಿ ತೋರಿಸೋದಿಲ್ಲ, ಬೇಕಾದ್ರೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡ್ತೀನಿ, ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಹೌದಾ? ಹಾಂ ತೋರ್ಸಲ್ವಾ? ಇದ್ರಲ್ಲಿ ತೋರಿಸಲ್ಲ, ಬೇಕಾದ್ರೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಅಮೌಂಟ್ ಚೇಂಜ್ ಆಗಲ್ವಾ? ಚೇಂಜ್ ಆಗಿಲ್ಲ ಬ್ರದರ್. ಅಲ್ಲ ನಾನು ನೆಕ್ಸ್ಟ್ ಕೇಳ್ತಾ, ಯಾಕೆ ನಂದು ಫ್ಯೂಚರ್, ನಂದು ಕಾರ್ಪೊರೇಟ್ ಕಂಪ್ನಿ ಇದೆ, ಇದಕ್ಕೆ ಸಪ್ರೇಟ್ ಹಾಕಿದ್ದೀನಿ, ನನ್ನ ಕಾರ್ಪೊರೇಟ್ ಐಡಿ ಇದೆ. ಓಕೆ, ಅದ್ರಲ್ಲಿ ಎಂದೇ ಲೊಕೇಶನ್ ಚೇಂಜ್ ಆದರೂ ಆಟೋಮೆಟಿಕ್ ಚೇಂಜ್ ವ್ಯಾಲ್ಯೂ. ಇದ್ರಲ್ಲಿ ಚೇಂಜ್ ಆಗಿಲ್ಲ ಬ್ರದರ್, ನಂಗೆ ತೋರಿಸಿರೋಷ್ಟೇ ತೋರಿಸಿದೆ. ಇದಕ್ಕಾಗಿಲ್ಲ, ನಾನು ಇದು ಪರ್ಸನಲ್ ಬೇರೆ ಅಕೌಂಟ್ ಹಾಕ್ತೀನಿ, ನಾನು ಅದನ್ನೇ ಕೇಳ್ತಾ ಇದ್ದೆ ನಿಮ್ಗೆ. ಬ್ರದರ್ ಬೇಕಾದ್ರೆ ಚೆಕ್ ಮಾಡಿ, ನೀವು ಟ್ರ್ಯಾಕ್ ಮಾಡಿ. 1.5 ಕಿಲೋಮೀಟರ್ ನಾನು ರಿಟರ್ನ್ ಬಂದಿದ್ದೀನಿ ವಾಪಸ್ಸು. ಅದನ್ನ ಇವಾಗ ಆಗ್ತಾ ಇದ್ದೀನಿ. ಓಕೆ ಥ್ಯಾಂಕ್ಸ್ ಬ್ರೋ. ಅಲ್ವಾ? ಹಾಂ ಇದೇ ನಂಬರ್. ಹಾಂ ಬ್ರೋ ಥ್ಯಾಂಕ್ಸ್ ಬ್ರೋ. ಹಾಂ ಓಕೆ. ಓಕೆ ಹಲೋ ಮೇಡಮ್, ಈಗ ನಾಗವರದಿಂದ ಒಂದು ಪಿಕಪ್ ಇದ್ದಿತ್ತು, ನಾನು ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ಕಸ್ಟಮರ್ ರಾಂಗ್ ಲೊಕೇಶನ್ ಹಾಕಿದ್ದಾರೆ. ನಾನು ಮತ್ತೆ ಈಗ ಅವರು ಲೊಕೇಶನ್ ಹೇಳಿದಂಗೆ ಅವರು 1.5 ಕಿಲೋಮೀಟರ್ ಮತ್ತೆ ಬ್ಯಾಕ್ ಬಂದಿದ್ದೀನಿ ಅವ್ರ ಲೊಕೇಶನಿಗೆ. ಅಮೌಂಟು ಚೇಂಜ್ ಆಗಿಲ್ಲ, ಇದು ಸೇಮ್ ನಂಗೆ ಎಷ್ಟು ತೋರಿಸಿದೆ ಅಷ್ಟೇ ತೋರಿಸ್ತಾ ಇದೆ. ಓಕೆ ಸರ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನಿಮ್ಮ ಕನ್ಸರ್ನ್ ನಮ್ಗೆ ಅರ್ಥ ಆಯಿತು. ಪ್ಲೀಸ್ ಲೈನಲ್ಲಿರಿ, ನಾನು ನಿಮಗೆ ಡೀಟೇಲ್ಸ್ ಚೆಕ್ ಮಾಡಿಬಿಟ್ಟು ಹೇಳ್ತೇನೆ. ಓಕೆನಾ? ಓಕೆ 60 रुपीस हो गया, 60 हो गया। ಇವಾಗಂದ್ರೆ ಡ್ರಾಪ್ ಲೊಕೇಶನ್ ಚೇಂಜ್ ಆಗಿದ್ದು ಸೇಮ್ ಹಾಗೆ ಇದೆಯಾ? ಹೌದು ಮೇಡಮ್, 1.5 ಕಿಲೋಮೀಟರ್ ಮತ್ತೆ ನಾನು ವಾಪಸ್ ಬಂದಿದ್ದೀನಿ. ಇವಾಗ ನೀವು ಆಲ್ರೆಡಿ ಚೇಂಜ್ ಆಗಿರೋ ಲೊಕೇಶನ್ಗೆ ಹೋಗಿದ್ದೀರಾ? ಹೌದು. ಓಕೆ ಸರ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಪ್ಲೀಸ್ ಲೈನಲ್ಲಿರಿ, Okay. ನಾನು ನಿಮಗೆ ಡೀಟೇಲ್ಸ್ ಚೆಕ್ ಮಾಡಿಬಿಟ್ಟು ಹೇಳ್ತೇನೆ. ಓಕೆನಾ? ಓಕೆ ಇವಾಗ ಸರ್ ನಾನು ಇಶ್ಯೂನ ಎಸ್ಕಲೇಟ್ ಮಾಡ್ತೀನಿ, ಯಾಕಂದ್ರೆ ನೀವು ಆಲ್ರೆಡಿ ಹೋಗಿದ್ದೀರಲ್ವಾ ಡ್ರಾಪ್ ಲೊಕೇಶನ್ಗೆ. ಹೌದು. ಇವಾಗ ನೀವು ಫಸ್ಟ್ ಆಗಿದ್ರೆ ಸರ್ ನಿಮಗೆ ವೇ ಪಾಯಿಂಟ್ ಆ್ಯಡ್ ಮಾಡಬೇಕಿತ್ತು. ಮೇಡಮ್ ಇನ್ನೊಂದ್ಸತಿ ಹೇಳಿ. ಓಕೆನಾ? ವೇ ಪಾಯಿಂಟ್ ಅಂದ್ರೆ? ಪಾಯಿಂಟ್ ಗೊತ್ತಿದ್ಯಾ? ಇಲ್ಲ ಮೇಡಮ್, ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು. ಅಂದ್ರೆ ಇವಾಗ ಅವರು ಲೊಕೇಶನ್ ಚೇಂಜ್ ಮಾಡಿದರೆ ಅಂದಾಗ ಹಾಂ ನೀವು ಆ ಹೊಸ ಲೊಕೇಶನ್ ಹೋಗೋಕ್ಕೂ ಮೊದಲೇ ಓಕೆ ವೇ ಪಾಯಿಂಟ್ ಆ್ಯಡ್ ಮಾಡಿಸ್ಬೇಕು. ಮೇಡಮ್, ಇದು ಕಸ್ಟಮರ್ ನಂಬರ್ ಬೇರೆ ಹಾಕಿದಾರಲ್ಲ ಡ್ರಾಪ್ ಲೊಕೇಶನಲ್ಲಿ ಬುಕ್ ಮಾಡಿರೋ. ಲೊಕೇಶನ್ ಅಲ್ಲ ಸರ್, ಪಿಕಪ್ ಅಲ್ಲಿ ಇದಾರಲ್ಲ, ಪಿಕಪ್ ಬುಕ್ ಮಾಡಿದಾರಲ್ಲ, ಹಾ. ಬುಕ್ ಮಾಡಿರೋದಕ್ಕೆ ಹೇಳ್ಬೇಕು ವೇ ಪಾಯಿಂಟ್ ಆ್ಯಡ್ ಮಾಡಕ್ಕೆ. ಇಲ್ಲಾಂದ್ರೆ ನಮ್ಗೆ ಕಾಲ್ ಮಾಡಿ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ. ಓಕೆ ಇವಾಗ ನಾನು ಇಷ್ಟನ್ನ ಎಸ್ಕಲೇಟ್ ಮಾಡ್ತೇನೆ, ಲೈನಲ್ಲಿ. ಹಲೋ ಲೈನಲ್ಲಿ ಸರ್ ನಿಮಿಷ.
ಸರ್ ನಾನು ಇಶ್ಯೂನ ಇವಾಗ ಎಸ್ಕಲೇಟ್ ಮಾಡಿದ್ದೀನಿ. ಓಕೆ ಓಕೆ ನಿಮಗೆ ನಮ್ಮ ಟೀಮ್ ಕಡೆಯಿಂದ ಕಾಂಟ್ಯಾಕ್ಟ್ ಬರುತ್ತೆ, ಪ್ಲೀಸ್ ವೆಯ್ಟ್ ಮಾಡಿ, ಓಕೆನಾ? ಮೇಡಮ್ ಇದು ನಾವು ಕಸ್ಟಮರ್ ಹತ್ರ ಎಕ್ಸ್ಟ್ರಾ ಪೇ ಮಾಡಿಸ್ಕೊಬೋದಲ್ಲ? ಎಕ್ಸ್ಟ್ರಾ ಅಂದರೆ ನೀವಾಗಿ ಎಕ್ಸ್ಟ್ರಾ ಅಮೌಂಟ್ ತಗೊಳ್ಳೋ ಹಾಗಿಲ್ಲ, ಓಕೆನಾ? ಏನಿನಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅದನ್ನು ತಗೋಬೇಕು. ಅಲ್ಲ ಮೇಡಮ್, ಈಗ 1.5 ಕಿಲೋಮೀಟ್ರ್ ಬಂದಿದ್ದೀನಲ್ಲ, ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೀನಿ ನಾನು ಇದು ರಾಂಗ್ ಲೊಕೇಶನ್ ಆಗಿದೆ ಅಂತ. ಓಕೆ, ನಾನು ಇದನ್ನು ಎಸ್ಕಲೇಟ್ ಮಾಡಿದ್ದೀನಿ ಸರ್. ಓಕೆ ನಿಮಗೆ ನಮ್ಮ ಟೀಮ್ ಕಡೆಯಿಂದ ಕಾಂಟ್ಯಾಕ್ಟ್ ಬರುತ್ತೆ, ಓಕೆ ವೇಟ್ ಮಾಡಿ. ಆ್ಯಂಡ್ ಇನ್ನೊಂದು ಕಿಲೋಮೀಟರ್ ಹೇಳ್ತಿದ್ದೀರಲ್ವ, ಕಿಲೋಮೀಟರ್ ಕಸ್ಟಮರ್ ಕಡೆಯಿಂದ ಚೇಂಜಸ್ ಆಗಿರೋದಲ್ವಾ? ಹಾಂ ಸೊ ನಿಮ್ದು ಫೇರ್ ಅಮೌಂಟ್ ಆಟೋಮ್ಯಾಟಿಕಲಿ ಅಪ್ಡೇಟ್ ಆಗುತ್ತೆ ಸಿಸ್ಟಮಲ್ಲಿ. ಪಿಕಪ್ ಮತ್ತು ಡ್ರಾಪ್ ಲೊಕೇಶನ್ ಮೇಲೆ, ಸಿಟಿ ಇನ್ ವೆಹಿಕಲ್ ಟೈಪ್ ಮೇಲೆ ಅಪ್ಡೇಟ್ ಆಗುತ್ತೆ. ಮೀನ್ಸ್ ಕಿಲೋಮೀಟರ್ಗೆ ಇಷ್ಟೇ ಚಾರ್ಜಸ್ ಅಂತ ಇರಲ್ಲ ಸರ್. ಅಲ್ಲ ಮೇಡಮ್, ಈಗ 1.5 ಕಿಲೋಮೀಟ್ರ್ ಲಾಂಗ್ ಲೊಕೇಶನ್ ಆಗಿದೆಯಲ್ಲ, ನಾನು ಬಂದಿದ್ದಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಮೇಡಮ್. ಸರ್ ಅದೇ ಹೇಳ್ತೀನಿ ಸರ್, ಇವಾಗ ಡ್ರಾಪ್ ಲೊಕೇಶನ್ ಚೇಂಜಸ್ ಆಗಿದೆ ಅಲ್ವಾ, ನೀವು ಆಲ್ರೆಡಿ ಚೇಂಜ್ ಆಗಿರೋ ಲೊಕೇಶನ್ಗೆ ಹೋಗಿದ್ದೀರಾ. ಹೌದು. ನಾನು ಇಶ್ಯೂನ ಎಸ್ಕಲೇಟ್ ಮಾಡ್ತೀನಿ, ಓಕೆ ವೆಯ್ಟ್ ಮಾಡಿ ಸರ್. ನಿಮಗೆ ನಮ್ಮ ಟೀಮ್ ಕಡೆಯಿಂದ ಕಾಂಟ್ಯಾಕ್ಟ್ ಬರುತ್ತೆ. ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಹ್ಯಾವ್ ಎ ನೈಸ್. ಗೋಪಾಲ್ ನನ್ನ ಮಗ ಅವರು. ಹಾಂ ತಾಣ ಇಲ್ಲಿ ಇಟ್ಟಿರೋಣ. ಇನ್ನೊಂದು ಸತಿ ಬುಕ್ ಮಾಡ್ಬೇಕಾದ್ರೆ ಸರಿಯಾಗಿ ಬುಕ್ ಮಾಡಿ, ಇಲ್ಲ ಅಲ್ಲೇ ಹೇಳ್ಬಿಟ್ರೆ ಅಲ್ಲೇ ಹೇಳ್ಬಿಡಿ. ಹಾಂ ಇಲ್ಲ, ಅಲ್ಲಿಂದ ಕರ್ಸ್ಕೊಂಡಿದ್ದೀರ ತಾನೇ ನೀವು, ಮತ್ತೆ ಅಲ್ಲೇ ಹೇಳಿದ್ರೆ ಅಲ್ಲೇ ಬರ್ತೀನಿ ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ಬಂದಾದ್ಮೇಲೆ. ಹಾಂ ಅದೇ ನಿಮ್ಗೆ ಕೇಳ್ತಾ ಇರೋದು ನಾನು, ಅದೇ ಅಲ್ಲೇ ಹೇಳ್ಬೇಕಿತ್ತಲ್ಲ ಅಂತ ಹೇಳ್ತಾ ಇರೋದು. ನೀನು ಬಂದಿರೋದು ಹೋಗಕ್ಕೆ ಬರೋಕ್ಕೆಲ್ಲ 1.5 ಕಿಲೋಮೀಟರ್ ಅಂದರೆ ಇವಾಗ ನೀನೇನು ಹೇಳಿದೆ? ಅಲ್ಲೇ ಕೇಳ್ದೆ ತಾನೆ ನಾನು, ಕೊಡ್ತೀನಿ ಅಂದ್ರಿ ತಾನೆ ನೀವು. ನಾನು ಅಲ್ಲೇ ಇರ್ತೀನಿ ಬೀಳೋರ್ಗಂದೆ, ಇವಾಗ ಇಲ್ಲೇ ಇರಪ್ಪ ಬೀಳೋರ್ಗ, ಆಯ್ತು ಕಟ್ ಕೊಡ್ತೀನಿ, ಅವ್ರಿಗೆ ಹೇಳ್ಬಿಟ್ಟು ಈಸ್ಕೊಡ್ತೀನಿ. ಆಯ್ತು ಬೀಳೋರ್ಗೆ ಇಲ್ಲೇ ಇರಪ್ಪ, ಕೊಟ್ಟ ಗುರು ಗುಬಲ್ ನನ್ನ ಮಗ ಗುರು, ಕಸ್ಟಮರು ಒಳ್ಳೆ ಸೆಡೆ ಥರ ಆಡ್ತಾನೆ, ಬಾಯಿಗೆ ಒಂದೊಂದು ಬರೋಲ್ಲ, ಮಂಗ್ಸೋಳೆ ಮಗ. ಅಲ್ಲ ಗುರು, ಅಲ್ಲಿಂದ ಕೇಳಿದ್ದೀನಿ ನಾನು ಎಕ್ಸ್ಟ್ರಾ ಪೇ ಆಗತ್ತೆ ಅಂತ, ಇಲ್ಲಿಂದ ಹೂ ಅಂದವನೇ. ಈಗ ಮತ್ತೆ ಅಲ್ಲಿಗೆ ಹೋಗು, ಅಲ್ಲೇ ಇಸ್ಕೋತೀನಿ ಅಂತ ಹೇಳ್ತಾನೆ. ಮತ್ತು ಅಲ್ಲಿಂದ 1 ಕಿಲೋಮೀಟ್ರ್ ಬಂದಿರೋದು, ಮತ್ತು ಇಲ್ಲಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಹೋಗೋದು, ಅವ್ರ ತಾತ ಕೊಡ್ತಾನೆ ಅಮೌಂಟು. ಗುಬಲ್ ನನ್ನ ಮಗನ ತೊಗೊಂಬಂದು ಸಡೆ ಬಾಯಿಗೆ ಒಂದೊಂದು ಬರಲ್ಲ ಗುರು. ಸೆಡೆ ಇಂಥ ಕಸ್ಟಮರ್ ಸಿಕ್ಬಿಟ್ರೆ ದಿವಸಕ್ಕೆ ತಲೆ ಕೆಟ್ಟೋಗ್ಬಿಡತ್ತೆ. ಹಲ್ಕ ನನ್ನ ಮಗ. ಗೈಸ್ ನೋಡ್ಬೋದು ನಮ್ಮ ರೂಮ್ ಕಡೆಯಿಂದ ನಾನು ಎಷ್ಟು ದೂರ ಇದ್ದೀನಿ ಅಂದರೆ, ತಡೀರಿ ಮ್ಯಾಪಲ್ಲಿ ಹಾಕ್ತೀನಿ. ನಮ್ಮ ರೋಡು ನಮ್ಮ ರೂಮು ಇಲ್ಲಿ ಬರುತ್ತೆ. ಟೋಟಲ್ 33 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಗುರು. ಸೊ ಗೈಸ್, ನೀವು ಏನಾದರೂ ರ್ಯಾಪಿಡೋ ಮತ್ತು ಓಲಾ ಊಬರ್ ಮಾಡ್ತೀನಿ ಅಂದರೆ ನೋಡಿ, ಇಷ್ಟು ದೂರ ಎಲ್ಲ ಓಡಾಡಬೇಕಾಗತ್ತೆ. ನೋಡಿ, ಈಗ ನಾನು ನಿಯರು ನೆಲಮಂಗಲ ಹತ್ರ ಇದ್ದೀನಿ, ಇದು ನೆಲಮಂಗಲ ಬರುತ್ತೆ. ಇಷ್ಟೆಲ್ಲ ರಿಸ್ಕ್ ತೊಗೊಂಡು ನೋಡಿ, ಈಗ ನೀವು ನೋಡಿದ್ರಲ್ಲ, ಈಗ ಇಷ್ಟು ಒಂದು ಇದು ಜಗಳನೇ ಆಯಿತು. ಕಸ್ಟಮರ್ ರಾಂಗ್ ಲೊಕೇಶನ್ ಹಾಕಿದ್ದಾರೆ, ಅವ್ರು ಎಕ್ಸ್ಟ್ರಾ ಪೇ ಮಾಡ್ರು ಅಂದರೆ ಪೇ ಮಾಡ್ತಾಯಿಲ್ಲ. ಈ ಥರ ಎಲ್ಲ ಆಗುತ್ತೆ ನೋಡಿ. ಇದೆಲ್ಲ ನೀವು ಸಹಿಸ್ಕೊಂಡು ರ್ಯಾಪಿಡೋ ಓಲಾ ಊಬರ್ ಮಾಡ್ತೀರಾ ಅಂದರೆ ನೋಡಿ ಮಾಡ್ಬೋದು. ಟೋಟಲ್ 33 ಕಿಲೋಮೀಟರ್ ನಾನು ನಮ್ಮ ರೂಮಿಂದ ದೂರ ಇದ್ದೀನಿ. ಸೊ ನೋಡ್ಬೋದು. ಈಗ ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ಆರ್ಡರ್ ಸಿಕ್ಕರೆ ಮತ್ತೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ ಹೆಂಗಾಗತ್ತೆ ಅಂತ. ಬನ್ನಿ, ನೆಕ್ಸ್ಟ್ ಆರ್ಡರ್ ಸಿಕ್ಕಿದ್ರೆ ನಿಮಗೆ ಸಿಗ್ತೀನಿ. ಸೊ ಗೈಸ್ ನೋಡ್ಬೋದು, ಈಗ ಚಲ್ಲಘಟ್ಟ ಹತ್ರ ಇದ್ದೀನಿ, ನೆಲಮಂಗಲ ಹತ್ರ ಚಲ್ಲಘಟ್ಟ. ಇಲ್ಲಿಂದ ಒಂದು ಲಾಂಗ್ ಆರ್ಡರ್ ಇದ್ದಿದೆ ಹತ್ತಿ ಬೆಲೆಗೆ, ಒಂದು ಪಿಕ್ ಮಾಡಿದ್ದೀನಿ. ಈಗ ಲೊಕೇಶನಿಗೆ ಬಂದಿದ್ದೀನಿ, ಅಲ್ಲಿ ನಿಂತಿದ್ದಾರೆ ಮಾತಾಡ್ತಿದ್ದಾರಲ್ಲ ನೋಡಿ, ಅವರೇ ಕಸ್ಟಮರು. ಬನ್ನಿ, ಈಗ ಅಮೌಂಟ್ ಎಷ್ಟು ಕೊಡ್ತಾನೆ ನನಗೆ, ಅಲ್ಲ ಕಿಲೋಮೀಟರ್ ಎಷ್ಟಿದೆ ನೋಡೋಣ. ನನಗೆ 327 ರೂಪಾಯಿ ತೋರಿಸಿದ್ದಾನೆ ಹತ್ತಿ ಬೆಲೆಗೆ, ಆದರೆ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ, ಯಾಕೆಂದರೆ ಜಾಸ್ತಿ ಇದೆ ಇಲ್ಲಿಂದ ಹತ್ತಿ ಬೆಲೆ. ಹಾಂ, ಇನ್ನೂ ಜಾಸ್ತಿ ಇದೆ ನೋಡೋಣ. ಹಾಂ ಬ್ರೋ, OTP ಟೋಲ್ ಫೀಸ್ ಪೇ ಮಾಡ್ತಿರಲ್ಲ, ಟೋಲ್ ಫೀಸು, ಟೋಲ್ ಅಮೌಂಟು ಪೇ ಮಾಡ್ತಿರಲ್ಲ, ನೀನೇ ಮಾಡಲ್ಲ ಕೊಡ್ತೀರಲ್ಲ. 0193
ಹಾಂ 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 ಗೈಸ್ ನೋಡ್ಬೋದು 42 ಕಿಲೋಮೀಟರ್ ಇದೆ. ನನಗೆ ಕಡಿಮೆ ತೋರಿಸಿದ್ದಾನೆ ಗುರು, ನೋಡೋಣ ಬನ್ನಿ ಎಷ್ಟು ಕೊಡ್ತಾನೆ ಅಮೌಂಟು. ಯಾಕೆಂದರೆ ಈ ಆರ್ಡರ್ನಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿಕೊಂಡು ಆಫ್ಲೈನ್ ರೈಡಲ್ಲಿ ಮಾಡಿಬಿಡ್ತೀನಿ. ಬನ್ನಿ ಡ್ರಾಪ್ ಮಾಡೋಣ. ಗೈಸ್ ನೋಡ್ಬೋದು ನೈಸ್ ರೋಡು ಆಗಲೇ ಎಂಟರ್ ಆಗಿದ್ದೀನಿ. 5 ಕಿಲೋಮೀಟರ್ ಆಯಿತು ಬಂದು, 36 ಕಿಲೋಮೀಟರ್ ಇದೆ. ಫುಲ್ಲು ನೋಡಿ ನೈಸ್ ರೋಡ್ ಯಾವ ಥರ ಇದೆ ಅಂತ. ಫುಲ್ಲು ಖಾಲಿ 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 ಹೊಡಿತಾ ಇದೆ. ಆ್ಯಕ್ಚುಲಿ ಇದು 10 ಗಂಟೆ ಆದಮೇಲೆ ಇದರಲ್ಲಿ ಎಂಟರ್ ಆಗೋಕ್ಕೆ ಬಿಡೋದಿಲ್ಲ. ಅದಕ್ಕಿಂತ ಮುಂಚೆ ಬಂದರೆ ಹೋಗ್ಬೋದು, ಇಲ್ಲ ಅಂದರೆ ಸುತ್ತಾರ್ಕೊಂಡು ಬರ್ಬೇಕಾಗತ್ತೆ. ಕೊಂಕಣ ಸುತ್ತು ಮೈಲಾರಕ್ಕೆ ಬರಬೇಕಾಗತ್ತೆ. ನೋಡಿ ಎಷ್ಟು ಖಾಲಿ ಇದೆ. ಒಂದು 47 ಮಿನಿಟ್ಸ್ ತೋರಿಸ್ತಾ ಇದೆ. 36 ಕಿಲೋಮೀಟರ್ ಇದೆ. ಬನ್ನಿ ನಿಮಗೆ ಲೊಕೇಶನ್ ರೀಚ್ ಆದ್ಮೇಲೆ ತೋರಿಸ್ತೀನಿ. ಸೊ ಗೈಸ್ ನೋಡ್ಬೋದು ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ಇಲ್ಲೇ ಇದೆ ಹತ್ತಿ ಬೆಲೆ. ಇದು 42 ಕಿಲೋಮೀಟರ್ ಟೋಟಲ್. ನೀನು ನೋಡೋಣ ಎಷ್ಟು ಕೊಡ್ತಾನೆ ಅಮೌಂಟ್. ಅಣ್ಣ ಇಲ್ಲೇ ಇದೆ ಅಲ್ಲ ಲೊಕೇಶನು? ಲೊಕೇಶನ್ ಇಲ್ಲೇ. ಅವ್ರಿಗೆ ಗೊತ್ತಿಲ್ಲ ಗುರು ಲೊಕೇಶನ್ ಹಾಕಿರೋರಿಗೆ. ಅಣ್ಣ ಅಮೌಂಟ್ ಎಷ್ಟು ತೋರಿಸಿದೆ ನೋಡಿ. 505. ಲೊಕೇಶನ್ ಎಲ್ಲಿ ತೋರಿಸ್ತೈತೆ? ಲೊಕೇಶನ್ ಇಲ್ಲೇ ಇದೆ ನೋಡಿ. ಒಂದು ನಿಮಿಷ ನಿಮ್ಗೆ ಅಮೌಂಟ್ ಇಸ್ಕೊಂಡಾದ್ಮೇಲೆ ತೋರಿಸ್ತೀನಿ. ಅಮೌಂಟು 505 ತೋರಿಸ್ತಾ ಇದೆ ಟೋಟಲು. ನಿಮಗೆ ನೆಕ್ಸ್ಟ್ ಆರ್ಡರಲ್ಲಿ ಸಿಗ್ತೀನಿ. ಟೋಟಲು 42 ಕಿಲೋಮೀಟರು. ನೆಕ್ಸ್ಟ್ ಯಾವ್ದಾದ್ರು ಆರ್ಡರ್ ಸಿಕ್ಕರೆ ನಿಮಗೆ ಸಿಗ್ತೀನಿ. ನೋಡ್ಬೋದು 505 ಕೊಟ್ಟಿದ್ದಾರೆ. ಇದು ಟೋಟಲ್ ಅಮೌಂಟ್ ಎಲ್ಲ ನನಗೆ ಬರುತ್ತೆ. ನನಗೆ ತೋರಿಸಿದ್ದು 320 ರೂಪಾಯಿ ಗುರು. ನಿಜವಾಗ್ಲೂ ನಮ್ಮ ದೇವರಣ್ಣ ಹೇಳ್ತೀನಿ, ನನಗೆ ತೋರಿಸಿದ್ದು 320 ರೂಪಾಯಿ ಆರ್ಡ್ರು. ಟೋಟಲು 42 ಕಿಲೋಮೀಟರು. ನಂಗೆ ಅಂದರೆ ಕಿಲೋಮೀಟರ್ ನಾನು ನೋಡಿಲ್ಲ ಎಷ್ಟು ಕಿಲೋಮೀಟರ್ ಇತ್ತು ಅಂತ. ಅಲ್ಲಿ ಟೋಟಲು 30 ರೂಪಾಯಿ ತೋರಿಸಿದ್ದು. ಇಲ್ಲಿ 505 ರೂಪಾಯಿ ತೋರಿಸ್ತಾ ಇದ್ದಾನೆ. ಅಂದರೆ ಕಮಿಷನ್ ಎಷ್ಟು ಕಟ್ ಮಾಡ್ಕೊತಾ ಇದ್ದಾನೆ ಅಂದರೆ ಅವನು ನೋಡಿ, ಟೋಟಲ್ 200 ರೂಪಾಯಿ ಕಮಿಷನ್ ಕಟ್ ಮಾಡ್ತಾ ಇದ್ದ. ನನಗೆ ಇದು ಆರ್ಡರಿಗೆ ಕ್ಯಾನ್ಸಲ್ ಅಂದರೆ ಕಂಪ್ಲೀಟ್ ಮಾಡಿದ್ದಿದ್ರೆ ಎಷ್ಟು ನಮಗೆ ಅಂದರೆ ಎಷ್ಟು ಹೊಟ್ಟೆ ಉರಿಸ್ತಾನೋ ನಮ್ಮದು. ನೀವೇ ಕಮೆಂಟ್ ಹಾಕಿ ಎಷ್ಟು ಕಮಿಷನ್ ಕಟ್ ಮಾಡ್ತಾನೆ ಅಂತ. ನಿಮಗೆ ನೆಕ್ಸ್ಟ್ ಆರ್ಡರಲ್ಲಿ ಸಿಗ್ತೀನಿ. ನೋಡ್ಬೋದು ನಿಮ್ಗೆ ಕಾಣಿಸ್ತಾ ಇದೆಯಾ? ಬ್ರೈಟ್ನೆಸ್ ಜಾಸ್ತಿ ಇದೆ ಅಂದ್ಕೊತೀನಿ. ನೋಡ್ಕೊಳ್ಳಿ 505 ಬಂದಿದೆ ಅಮೌಂಟ್ ಪೂರ್ತಿ. ನಿಮಗೆ ನೆಕ್ಸ್ಟ್ ಆರ್ಡರಲ್ಲಿ ಸಿಗ್ತೀನಿ. ಸೊ ಗೈಸ್ ಫೈನಲಿ ರೂಮಿಗೆ ಬಂದಿದ್ದೀನಿ. ರೂಮಿಗೆ ಬಂದಾಗಲೇ ಒಂದು 10 ನಿಮಿಷ ಆಯಿತು. ಸಖತ್ ಚಳಿ ಇದೆ ಗುರು, ಜಾಸ್ತಿ ನೈಟಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಗ ರೂಮಿಗೆ ಬಂದುಬಿಟ್ಟಿದ್ದೀನಿ. ಹಾಗೆ ಇವತ್ತು ನಾನು ಆ್ಯಕ್ಚುಲಿ ಇವತ್ತು ಲೇಟಾಗಿ ಲಾಗಿನ್ ಆಗಿದ್ದು. ಸುಮಾರು ಬೆಳಗ್ಗೆ 10 ಗಂಟೆಗೆ ಲಾಗಿನ್ ಆಗಿದ್ದು. ಈಗ ನೈಟ್ ಒಂದು 12 ಗಂಟೆ ಆಗಿದೆ. 1900 ರೂಪಾಯಿ ಆಗಿದೆ ಟೋಟಲ್. ನಾನು 1900 ರೂಪಾಯಿ ಮಾಡಿದ್ದೀನಿ. 3 ಆ್ಯಪಲ್ಲಿ ಮಾಡಿದ್ದೀನಿ ಟೋಟಲ್. ಓಲಾ ಮತ್ತು ರ್ಯಾಪಿಡೋ ಮತ್ತು ಪೋರ್ಟರಲ್ಲಿ ಮಾಡಿದ್ದೀನಿ. ಯಾವುದಾದ್ರಲ್ಲಿ ಎಷ್ಟೆಷ್ಟು ಮಾಡಿದೆ ಅಂತ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಎಷ್ಟೆಷ್ಟು ಆಗಿದೆ ಅರ್ನಿಂಗ್ ಅಂತ ನೀವು ಒಂದು ಸತಿ ಕಮೆಂಟ್ ಮಾಡಿ, ನಾನು ನೋಡ್ತೀನಿ. ಮತ್ತು ಒಂದು 750 ರುಪೀಸ್ ಆಫ್ಲೈನಲ್ಲಿ ಮಾಡಿದ್ದೀನಿ, ಅದು ಆ್ಯಡ್ ಆಗಿಲ್ಲ. ನಿಮಗೆ ಒಂದು ಆರ್ಡರ್ ಮಾತ್ರ ಹಾಕಿದ್ದೀನಿ ಯಾವುದು ಆಫ್ಲೈನ್ ಮಾಡಿದ್ದೀನಿ ಅಂತ. ಇನ್ನೊಂದು ಆರ್ಡರು ಹಾಕಿಲ್ಲ, ಯಾಕೆಂದರೆ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಗೈಸ್ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋಸ್ ಇದ್ರಲ್ಲಿ ಸಿಗೋಣ. ಬಾಯ್ ಗೈಸ್.